ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. 2026 ಸಂಕ್ರಾಂತಿ ಯಾವಾಗ? ಸಂಕ್ರಾಂತಿ ಹಬ್ಬದ ಮಹತ್ವ ತಿಳಿಯೋಣ. ಹೊಸ ವರ್ಷ ಬಂತು ಎಂದರೆ ವರ್ಷದ ಮೊದಲನೇ ಹಬ್ಬ ಬರೋದು ಯಾವುದು ಹೇಳಿ? ಸಂಕ್ರಾಂತಿನೇ ಮೊದಲು ಬರೋದು. ಹಾಗೆ ರೈತರು ತಾವು ಬೆಳೆದ ಬೆಳೆಯನ್ನು ರಾಶಿ ಮಾಡಿ, ಹಾಗೆ ಆ ರಾಶಿಗೆ ಕಬ್ಬನ್ನ ಅಲಂಕಾರ ಮಾಡಿ ಪೂಜೆ ಮಾಡಿ ಸಂಭ್ರಮ ಕೂಡ ಮಾಡ್ತಾರೆ. ಹಾಗಾದರೆ ಸಂಕ್ರಾಂತಿ ಹಬ್ಬ ಯಾವ ದಿನ ಬಂದಿದೆ? ಎಳ್ಳು ಬೆಲ್ಲ ಬೀರಲು ಯಾವುದು ಒಳ್ಳೆಯ ದಿನ? ಹಾಗೆ ಪೂಜೆ ಮಾಡಲು ಯಾವ ಸಮಯ ಒಳ್ಳೆಯದು? ಈ ವರ್ಷ ಮಕರ ಸಂಕ್ರಾಂತಿ ಜನವರಿ 14 ಬುಧವಾರದಂದು ಬಂದಿದೆ. ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ದಿನ ಇದು. ನಮಗೆಲ್ಲ ಗೊತ್ತಿರುವ ಹಾಗೆ ಈಗ ಸುಗ್ಗಿಯ ಕಾಲ ಆಗಿದೆ. ಸುಗ್ಗಿಯ ಕಾಲ ಅಂದರೆ ಹೊಲದಲ್ಲಿ ರಾಗಿ ಬೆಳೆ ಎಲ್ಲ ಬೆಳೆದಿರ್ತಾರೆ, ಅದನ್ನು ಮನೆಗೆ ತಗೊಂಡು ಪೂಜೆ ಮಾಡ್ತಾರೆ. ಇಡೀ ಪ್ರಪಂಚದಲ್ಲಿ ವಿಭಿನ್ನ ಹೆಸರುಗಳಲ್ಲಿ ಆಚರಣೆಗಳನ್ನು ಮಾಡುತ್ತಾರೆ. ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಎಳ್ಳು ಬೆಲ್ಲ ಎಲ್ಲರ ಮನೆಗೆ ಹಂಚುತ್ತೇವೆ. ಹೆಣ್ಮಕ್ಳು ನಾವು ಮನೆಯಲ್ಲೇ ಎಳ್ಳು ಬೆಲ್ಲ ಎಲ್ಲ ಮಾಡಿ ಎಲ್ಲರ ಮನೆಗೂ ಕೂಡ ಸಿಹಿ ತಿಂಡಿಯನ್ನು ಹಂಚುತ್ತೇವೆ. ಕೆಲವು ಕಡೆ ಗಾಳಿಪಟ ಹಾರಿಸುತ್ತಾರೆ. ನಮ್ಮ ಹಳ್ಳಿಗಳೆಲ್ಲ ಹೇಗೆಂದರೆ ಹಸುಗಳಿಗೆ ಸ್ನಾನ ಮಾಡಿಸಿ, ಈ ಹಬ್ಬ ಹಸುಗೆ ವಿಶೇಷವಾಗಿರುತ್ತೆ. ಹಸುಗೆಲ್ಲ ಸ್ನಾನ ಮಾಡಿಸಿ ಹಸುವಿಗೆ ವಿಶೇಷ ಮಧುವಣಗಿತ್ತಿಯಂತೆ ವಿಶೇಷವಾಗಿ ಅಲಂಕಾರ ಮಾಡಿ, ಹಾಗೆ ಎಲ್ಲರ ಮನೆಯಲ್ಲೂ ಕೂಡ ಹಸುವನ್ನು ಕರೆದ್ಬಿಟ್ಟು ಪೂಜೆ ಮಾಡ್ತಾರೆ. ಹಾಗೆ ಊರಿಂದ ಆಚೆ ಹಸುವಿಗೆ ಹುಲ್ಲಿನಲ್ಲಿ ಬೆಂಕಿ ಹಾಕ್ಬಿಟ್ಟು ಹಸುನ ಅದ್ರ ಮೇಲೆ ಆರಿಸ್ತಾರೆ ಅಂದರೆ ನಮ್ಮ ಕಡೆ ಎಲ್ಲ ಹಸುವಿನ ಕಿಚ್ಚಾಯಿಸೋದು ಅಂತ ಹೇಳ್ತಾರೆ. ಸೂರ್ಯನು ಉತ್ತರ ದಿಕ್ಕಿಗೆ ಚಲಿಸುತ್ತಿದ್ದಂತೆ ಹಬ್ಬದ ಋತು ಪ್ರಾರಂಭವಾಗುತ್ತದೆ. ಇದನ್ನು ಜನವರಿ 14ರಂದು ಸಂಕ್ರಾಂತಿಯನ್ನು ಆಚರಿಸಲಾಗುತ್ತದೆ. ಶುಭ ಮಕರ ಸಂಕ್ರಾಂತಿಯೊಂದಿಗೆ ಪ್ರಾರಂಭವಾಗುತ್ತದೆ. ಈ ದಿನ ಕೇವಲ ಹಬ್ಬವಲ್ಲ, ಪ್ರಕೃತಿಯಲ್ಲಿನ ಬದಲಾವಣೆಯಂತಲೂ ಹೇಳ್ಬೋದು. ನಮ್ಮ ಹಳ್ಳಿಗಳ ಕಡೆಯೆಲ್ಲ ತುಂಬ ಶುಭ ಸಮಯ ಆಗಿರುತ್ತದೆ. ಯಾಕೆಂದರೆ ಕೈಯಲ್ಲಿ ಹೊಸದಾಗಿ ಬೆಳೆದಿರುವ ಬೆಳೆ ಇರುತ್ತೆ, ಮನೆಯೆಲ್ಲ ಧಾನ್ಯಗಳ ರಾಶಿ ತುಂಬಿರುತ್ತದೆ. ಅದಕ್ಕಾಗಿ ಮಕರ ಸಂಕ್ರಾಂತಿ ಎಲ್ಲ ರೀತಿಯಲ್ಲೂ ಸಂತೋಷ ತರುತ್ತದೆ. ಹೆಚ್ಚಾಗಿ ಎಳ್ಳು ಮತ್ತು ಬೆಲ್ಲದಿಂದ ಮಾಡಿ ಸಿಹಿ ತಿನಿಸುಗಳನ್ನು ಹಿಡಿದು ಮನೆ ಮುಂದೆ, ನಮ್ಮ ಹಳ್ಳಿ ಕಡೆ ಹಸುವಿನ ಸಗಣಿಯಿಂದ ಸಾರಿಸಿ ಮನೆಯ ಮುಂದೆ ಬಣ್ಣ ಬಣ್ಣದ ರಂಗೋಲಿ ಕೂಡ ಬಿಡುತ್ತೇವೆ ಅಲ್ವಾ? ಆಗ ವಿಶೇಷವಾಗಿ ಹಳ್ಳೀಲಿ ತುಂಬ ಖುಷಿನೂ ಕೂಡ ಇರುತ್ತೆ. ಯಾಕಂದರೆ ನಾವೆಲ್ಲ ಹಳ್ಳೀಲಿ ಸಗಣಿಯಿಂದ ನೆಲ ಸಾರಿಸಿ ಬಣ್ಣ ಬಣ್ಣದ ರಂಗೋಲಿ ಕೂಡ ಹಾಕಿ, ಹಾಗೆ ಹಸುವಿನ ಎಲ್ಲರೂ ಕೂಡ ಆ ದಿನ ಹಸುವಿಗೆ ಪಾದ ಎಲ್ಲ ತೊಳೆದು ಪೂಜೆ ಕೂಡ ಮಾಡ್ತಾರೆ. ಹಸುವಿನ ಪೂಜೆ ಒಂದು ಕಡೆ ಆದರೆ, ಕೆಲವು ಕಡೆ ಆಕಾಶದಲ್ಲಿ ಗಾಳಿಪಟ ಹಾರಿಸುತ್ತಾ ಹಸುವಿನ ಅಲಂಕಾರ ಮಾಡಿ ಇನ್ನೂ ವಿಭಿನ್ನವಾಗಿ ಆಚರಿಸಲಾಗುತ್ತದೆ. ಸಂಕ್ರಾಂತಿ ಹಬ್ಬವು ಕೆಲವು ಕಡೆ ಒಂದು ವಾರ, ಹಾಗೆ 15 ದಿವಸ ಆ ಥರನೂ ಕೂಡ ಆಚರಿಸುತ್ತಾರೆ. ಕೆಲವು ಕಡೆ ಅದನ್ನು ಭೋಗಿ ಹಬ್ಬ ಅಂತಲೂ ಕರೀತಾರೆ, ಪೊಂಗಲ್ ಅಂತಲೂ ಹೇಳ್ತಾರೆ. ನಾವೆಲ್ಲ ಕನ್ನಡದವರು ಸಂಕ್ರಾಂತಿ ಅಂತ ಹೇಳ್ತೀವಿ, ಇನ್ನೂ ಹಲವು ಹೆಸರುಗಳಿಂದ ಕರೆಯುತ್ತಾರೆ. ಹಾಗಾದರೆ ಆ ದಿನ ನಾವು ಪೊಂಗಲ್, ಸ್ವೀಟ್ ಪೊಂಗಲ್ ಹಾಗೆ ಖಾರ ಪೊಂಗಲ್ ಮಾಡಿ, ಹಾಗೆ ಅವರೆಕಾಳಿನ ಇದಕ್ಕೆ ಬೇಳೆ ಸಾರು ಮಾಡಿರ್ತೀವಿ. ಅದೇ ಅವತ್ತು ವಿಶೇಷವಾದ ಊಟ ಆಗಿರುತ್ತೆ. ಹಾಗಾದರೆ ಪಂಚಾಂಗದ ಪ್ರಕಾರ ಜನವರಿ 14ರಂದು ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುತ್ತಾರೆ. ಅಂದು ಮಧ್ಯಾಹ್ನ 3:13ರಿಂದ ಸಂಜೆ 5:45ರವರೆಗೆ ಇರುತ್ತದೆ. ಅಂದರೆ 2 ಗಂಟೆ 32 ನಿಮಿಷ ಇರುತ್ತದೆ. ಈ ಸಮಯದಲ್ಲಿ ಶುಭ ಕೆಲಸ
ಪ್ರಾರಂಭ ಮಾಡಬಹುದು. ನೀವು ನಿಮ್ಮ ಯಾವುದೇ ಶುಭ ಕೆಲಸಗಳು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಈ ಸಮಯದಲ್ಲಿ, ನಾನು ಹೇಳಿದ ಸಮಯದಲ್ಲಿ ನೀವು ಮಾಡಿದರೆ ನಿಮಗೆ ಶುಭಕರವಾಗುತ್ತದೆ. ಹಾಗಾದರೆ ಸಂಕ್ರಾಂತಿಯ ವಿಶೇಷ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತಲ್ವಾ? ನಮ್ಮ ಹಳ್ಳಿಗಳ ಕಡೆ ಅಂತೂ ತುಂಬ ವಿಶೇಷವಾಗಿರುತ್ತದೆ. ಹಳ್ಳಿಗಳ ಕಡೆ ಹಬ್ಬನ ನೋಡೋದು ಅಂದ್ರೇ ಒಂದು ತುಂಬ ಖುಷಿಯಾಗಿರುತ್ತೆ ಅಲ್ವಾ? ಯಾರೆಲ್ಲ ಸಂಕ್ರಾಂತಿನ ಆಚರಿಸ್ತೀರಾ ದಯವಿಟ್ಟು ನಮ್ಮ ವಿಡಿಯೋ ನೋಡಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿಯವರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯ್ತಲ್ವಾ? ಹಾಗಾದರೆ ಇಷ್ಟ ಆದರೆ ಮತ್ತೇನಕ್ಕೆ ತಡ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋ ಇವತ್ತೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.